1ರಿಂದ 6ನೇ ರಿಮಾಂಡ್ ಅರ್ಜಿಗಳನ್ನ ನೀವು ಗಮನಿಸಬೇಕು. ಏನಿದೆ ಆ ಅರ್ಜಿಗಳಲ್ಲಿ? ಆ ರಿಮಾಂಡ್ ಅರ್ಜಿಯಲ್ಲಿ ಈ ಸಾಕ್ಷಿಯ ಉಲ್ಲೇಖ ಇಲ್ಲ. ಯಾರ್ದು? ಪುನೀತಿಂದು ಉಲ್ಲೇಖ ಇಲ್ಲ. 21/6/2024 ಮೊದಲೇ ಈತನ ಹೇಳಿಕೆಯನ್ನ ಪಡೆದಿದ್ದಿದ್ರೆ ಅದನ್ನ ಇವ್ರು ಹೇಳಬೇಕಾಗಿರ್ತಿತ್ತು. ಆದ್ರೆ 22ನೇ ತಾರೀಕಿನ ತನಕನೂ ಕೂಡ ರಿಮಾಂಡ್ ಅರ್ಜಿಗಳಲ್ಲಿ ಈತನ ಉಲ್ಲೇಖನೇ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಪೊಲೀಸರಿಗೆ ಪುನೀತಿನ ಮಾಹಿತಿ ಇತ್ತು, ಈ ರೀತಿಯಾಗಿ ಒಬ್ಬ ವ್ಯಕ್ತಿ ಆ ಸ್ಪಾಟ್ ನಲ್ಲಿ ಇದ್ದ ಅನ್ನುವಂಥದ್ದನ್ನ. ಈ ಟೀಮಿಗೆ ಇವ್ರು ಹೇಳ್ತಾ ಇರೋ ಪ್ರಕಾರವಾಗಿ ಈ ಟೀಮ್ಗೆ ಸಂಬಂಧಪಡದೆ, ಅಂದ್ರೆ ಈ ಕೊಲೆ ಆರೋಪಿತರಿಗೆ ಸಂಬಂಧಪಡದೇ ಇರುವಂತ ಮತ್ತೋರ್ವ ವ್ಯಕ್ತಿ ಇದ್ದಾನೆ, ಆತ ಎಲ್ಲ ನೋಡಿದ್ದಾನೆ. ಸೊ ಆತನ ಸ್ಟೇಟ್ಮೆಂಟ್ ಅನ್ನ ಪಡಿಬೇಕು ಅನ್ನುವಂಥದ್ದು ಪೊಲೀಸರಿಗೆ ಮಾಹಿತಿ ಇತ್ತು. ಆದ್ರೆ ಪೊಲೀಸರು 1ರಿಂದ 6ನೇ ರಿಮಾಂಡ್ ಅರ್ಜಿಗಳನ್ನ ಏನು ಕೋರ್ಟ್ನಲ್ಲಿ ಇವರು ಸಲ್ಲಿಸಿದ್ರು, ಅದರಲ್ಲೆಲ್ಲೂ ಕೂಡ ಪುನೀತಿನ ವಿಚಾರವನ್ನ ಇವರು ಪ್ರಸ್ತಾಪನೆ ಮಾಡಿಲ್ಲ. ಹಾಗೇನಾದ್ರು ಇದ್ದಿದ್ರೆ ಪುನೀತ್ ಅನ್ನುವಂಥ ಒಬ್ಬ ಸಾಕ್ಷಿ ಇದ್ದಾನೆ ಅನ್ನುವಂಥ ವಿಚಾರವಾಗಿಯೂ ಕೂಡ ಪೊಲೀಸರು ಅಲ್ಲಿ ಪ್ರಸ್ತಾಪ ಮಾಡಬೇಕಾಗಿತ್ತು, ಆದರೆ ಮಾಡಿಲ್ಲ. 22ನೇ ತಾರೀಕಿನವರೆಗೂ ಕೂಡ ರಿಮಾಂಡ್ ಅರ್ಜಿಯಲ್ಲಿ ಈತನ ಉಲ್ಲೇಖ ಇಲ್ಲ. ಅದಾದ ನಂತರದಲ್ಲಿ ಯಾಕೆ ಉಲ್ಲೇಖ ಆಗಿದೆ ಅಂತಂದ್ರೆ, ಅಗೈನ್ ಇವರೇ ಸೃಷ್ಟಿ ಮಾಡಿರುವಂಥ ಸಾಕ್ಷಿ ಅನ್ನುವಂಥ ರೀತಿಯಾಗಿ ಬಹುಶಃ ಇಲ್ಲಿ ಸಿ ವಿ ನಾಗೇಶ್ ಅವರು ವಾದ ಹೂಡೋರಿದ್ದಾರೆ. 1ರಿಂದ 6 ರಿಮಾಂಡ್ ಅರ್ಜಿಗಳನ್ನು ತಾವು ಗಮನಿಸಬೇಕು. ಆ ರಿಮಾಂಡ್ ಅರ್ಜಿಗಳಲ್ಲಿ ಪುನೀತ್ ಅನ್ನುವಂಥ ಸಾಕ್ಷಿಯ ಉಲ್ಲೇಖನೆ ಇಲ್ಲ. ಆದರೆ ಅದಾದ ನಂತರದಲ್ಲಿ ಈತನ ಹೇಳಿಕೆಯನ್ನು 22ನೇ ತಾರೀಕಿನ ನಂತರದ ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ. ಅಂದರೆ ಇವರು ಸಾಕ್ಷಿಯನ್ನು ಸೃಷ್ಟಿ ಮಾಡಿಕೊಂಡು ಅದಾದ ನಂತರದಲ್ಲಿ ದರ್ಶನ್ ಸಿಕ್ಕಾಕ್ಸ್ಬೇಕು ಅನ್ನುವಂಥ ನಿಟ್ಟಿನ ಪ್ರಯತ್ನ ಏನಿತ್ತು, ಅದರ ಒಂದು ಭಾಗನೇ ಈ ಪುನೀತನ ಸ್ಟೇಟ್ಮೆಂಟ್ ಅನ್ನುವಂಥದ್ದನ್ನು ಇಲ್ಲಿ ಸಿ ವಿ ನಾಗೇಶ್ ಅವರು ವಾದ ಹೂಡುವಂಥ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಪುನೀತನ ಸ್ಟೇಟ್ಮೆಂಟನ್ನು 12 ದಿನಗಳ ತಡವಾಗಿ ಯಾಕೆ ತೆಗೆದುಕೊಂಡ್ರಿ ಅನ್ನುವಂಥದ್ದು ಪ್ರಶ್ನೆ. ಜೊತೆಗೆ ಆತ ಪುನೀತ್ ಅನ್ನುವಂಥ ವ್ಯಕ್ತಿಯೋರ್ವ ಇದ್ದಾನೆ ಅನ್ನುವಂಥದ್ದು, ಆಮೇಲೆ ಈ ಮರ್ಡರ್ಗೆ ಸಂಬಂಧಪಟ್ಟಾಗಿನ ಪ್ರತ್ಯಕ್ಷ ದರ್ಶಿ ಅನ್ನುವಂಥ ವಿಚಾರವು ಪೊಲೀಸರಿಗೆ ಮರ್ಡರ್ ಆದಂಥ ನಂತರದ ದಿನನೇ ಗೊತ್ತಿತ್ತು. ಅದನ್ನ ಬೇಕಾದ್ರೆ ನಾನು ತೋರಿಸ್ತೀನಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಸಿ ವಿ ನಾಗೇಶ್ ಅವರು. ಹಾಗೆ ಮುಂದುವರೆದ ಭಾಗವಾಗಿ ರಿಮಾಂಡ್ ಅರ್ಜಿಗಳಲ್ಲಿ ಎಲ್ಲೂ ಕೂಡ ಇವ್ರಿಗೆ ಗೊತ್ತಿದ್ರೂ ಕೂಡ ಅದನ್ನು ಉಲ್ಲೇಖ ಮಾಡಿಲ್ಲ. 22ನೇ ತಾರೀಕಿನ ನಂತರದಲ್ಲೇ ಅದು ಉಲ್ಲೇಖ ಆಗಿದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ವಿನಯ್ ಫೋನ್ ಮಾಡಿ ಕೇಳಿದ ಮೇಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತೀನಿ ಅಂತ ಹೇಳಿದ್ನಂತೆ, ಮತ್ತೊಂದು ಅನ್ನುವಂಥದ್ದೆಲ್ಲ ಉಲ್ಲೇಖ. ಅದನ್ನು ಪೊಲೀಸರು ಹೇಳಿದಂಥದ್ದು ಅದೇನೆ, ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದ, ಅದಾದ ನಂತರ ಆತ ಗೋವಾಗೆ ಹೋಗಿದ್ದ, ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಅಂತ ಅಡ್ಡಾಡ್ತಾ ಇದ್ದ. ಈ ಕಾರಣಕ್ಕಾಗಿಯೇ ಆತನನ್ನು ಪತ್ತೆ ಹಚ್ಚಿ ಕರ್ಕೊಂಬಂದು ಕನ್ವಿನ್ಸ್ ಮಾಡಿ ಸ್ಟೇಟ್ಮೆಂಟ್ ಪಡೆಯುವಂಥದ್ದು ನಮಗೆ ತಡ ಆಯಿತು ಅನ್ನುವಂಥ ಪೊಲೀಸರು ಏನು ಹೇಳಿದ್ದಾರೆ. ಬಟ್ ಅದರಲ್ಲಿ ಹುರುಳಿಲ್ಲ ಅನ್ನುವಂಥದ್ದನ್ನು ಇವ್ರು ಮಾಡ್ತಾ ಇರುವಂಥದ್ದು ಆರೋಪ. ಸೊ ಮುಂದುವರೆದ ಭಾಗವಾಗಿ ವಿನಯ್ ಪೊಲೀಸರಿಗೆ ಹೇಗೆ ಸಿಕ್ತಾ ಏನು ಎತ್ತ ಅನ್ನುವಂಥದ್ದನ್ನು, ಪುನೀತ್ ಹೇಗೆ ಸಿಕ್ತಾ ಏನು ಎತ್ತ ಅನ್ನುವಂಥದ್ದನ್ನು ಪೊಲೀಸರ ವಿಚಾರಣಾ ಸಂದರ್ಭದಲ್ಲಿ ಏನೇನು ತನಿಖೆ ಸಂದರ್ಭದಲ್ಲಿ ಉಲ್ಲೇಖ ಆಗಿದೆ ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ಪ್ರತ್ಯಕ್ಷ ಸಾಕ್ಷಿಯ ಹೇಳಿಕೆಯನ್ನು ಓದ್ಬಿಟ್ಟು ಸಿ ವಿ ನಾಗೇಶ್ ಅವರು ವಾದವನ್ನು ಹೂಡ್ತಾ ಇದ್ದಾರೆ ಅಥವಾ ವಾದವನ್ನು ಮುಂದುವರಿಸ್ತಾ ಇದ್ದಾರೆ. ಪ್ರತ್ಯಕ್ಷ ಸಾಕ್ಷಿ ಅಂತ ಅಂದರೆ ಪುನೀತಿನ ಸ್ಟೇಟ್ಮೆಂಟನ್ನು ಇದೀಗ ಸಿ ವಿ ನಾಗೇಶ್ ಅವರು ಕೋರ್ಟ್ ಹಾಲ್ನಲ್ಲಿ ಓದ್ತಾ ಇದ್ದಾರೆ. ಏನಂತ ಓದ್ತಾ ಇದ್ದಾರೆ, ಆ ಸ್ಟೇಟ್ಮೆಂಟಲ್ಲಿ ಏನೇನಿದೆ ಅನ್ನುವಂಥದ್ದು ಏನು ಉಲ್ಲೇಖ ಮಾಡ್ತಾ ಇದ್ದಾರೆ. ವಿನಯ್ ಫೋನ್ ಮಾಡಿ ಕೇಳಿದಂಥ ಸಂದರ್ಭದಲ್ಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಅಂತ ಆತ ಹೇಳಿರ್ತಾನೆ. ಯಾರು?